ಲಕ್ಷ್ಮಿ ಮೇಡಮ್ ಅವರು ಒಬ್ಬರೇ ಸಾಕು ಈ ಒಂದು ಪ್ರೋಗ್ರಾಮ್ ಫೈನಲ್ ಕ್ಲೋಸಿಂಗ್ ಮಾಡಕ್ಕೆ. ಹೌದಲ್ರಿ? ತುಂಬ ಚೆನ್ನಾಗಿ ಮಾತಾಡಿದಂಥ ವಿದ್ಯೆಯಿಂದ ಬಂದಂಥ ಮಾತು ಅನ್ನೋಕ್ಕಿಂತ ಬುದ್ಧಿಯಿಂದ ಬಂದಂಥ ವಿಚಾರಗಳು ಕರೆಕ್ಟ್ ಅಲ್ಲ? ಅವ್ರು ಹೇಳಿದ್ರು ನನ್ನ ಹತ್ರ ವಿದ್ಯೆ ಇಲ್ಲ ಬಟ್ ಏನಂತಾರೆ ಬುದ್ಧಿ ಇದೆ. ಅದು ಎದರಿಂದ ಬಂತು? ಅನುಭವದ ಮುಖಾಂತರ. ಕರೆಕ್ಟ್ ಅಲ್ರಿ? ಹೆಸರು ಬಂದ್ಬಿಟ್ಟು ಎಲ್ಲಪ್ಪ ಅಂತ ಬೇಸಿಕಲಿ ಬಿಜಾಪುರದಿಂದ ಬಂದಂಥ ವ್ಯಕ್ತಿ. ಈ ಒಂದು ಅವಕಾಶಕ್ಕೆ ಬರೋಕ್ಕಿಂತ ಮುಂಚೆ ನಂದೇ ಆದಂಥ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಜಾಬಿಗಾಗಿ ಬೆಂಗಳೂರು ಬಂದಂಥ ಹುಡುಗ ನಾನು. ಬೆಂಗಳೂರಿಗೆ ಬಂದು ಆಯಿತು 12 ವರ್ಷ ಜರ್ನಿ ನಂದು ಪ್ರಯಾಣ. 14ರಲ್ಲಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರೋದು. ಈ ಕಂಪ್ನಿಗೆ ಬರೋಕ್ಕಿಂತ ಮುಂಚೆ MNCಯಲ್ಲಿ ಕೆಲಸ ಸಿಕ್ಕಿತ್ತು, ಪರ್ಮನೆಂಟ್ ಜಾಬ್ ಇತ್ತು. ಆಸ್ಟ್ರೇಲಿಯನ್ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದೆ. ಸ್ಯಾಟರ್ಡೆ ಸಂಡೇ ರಜೆ ಇತ್ತು ನನಗೆ. 2 days ವೀಕ್ ಆಫ್ ಇರ್ತಿತ್ತು. ಆ 2 days ಫ್ರೀ ಆಗಿ ಯಾಕಿರಬೇಕು, ಏನಾದರೂ ದುಡ್ಡು ಮಾಡಬೇಕು ಅಂದ್ಕೊಂಡು ಬೆಂಗಳೂರು ಬಂದಿದ್ದೀನಿ. 2 ದಿನ ರಜೆ ತಗೊಂಡು ವೇಸ್ಟ್ ಮಾಡೋ ಬದಲಿ 2 ದಿನ ರಜೆಗಳನ್ನು ಅವ್ರ ಜೊತೆ ಸುತ್ತಾಡ್ಕೊಂಡು ಕಳಿ ಬದಲಿ ನನ್ನ ಸಂಪಾದನೆಗೆ ನಾನು ಯಾಕೆ ಅದನ್ನು ಮರು ಬಳಕೆ ಮಾಡಬಾರ್ದು 2 ದಿನ ಅಂತ ಹೇಳ್ಬಿಟ್ಟು ತುಂಬ ಪಾರ್ಟ್ ಟೈಮ್ ಕೆಲಸಗಳನ್ನು ಹುಡುಕಿದೆ ಬೆಂಗಳೂರಲ್ಲಿ. ನನಗೆ ಸೂಟ್ ಆಗುವಂಥ ಕೆಲಸ ಬೆಂಗಳೂರಲ್ಲಿ ಸಿಗದೇ ಇದ್ದಾಗ ನಾನು ಹೊರದೇಶಕ್ಕೆ ಹೋಗೋಣ, ನಮ್ಮ ಏನಂದ್ರೆ ಅವಶ್ಯಕತೆಗಳು ಭಾಳ ಅದಾವ, ದುಡ್ಡು ಕಡಿಮೆ ಬರ್ತೈತಿ ಪಗಾರ ಅಂತ ಬಂದಾಗ ಹೊರದೇಶಕ್ಕೆ ಹೋಗೋಣ ಅನ್ನೋ ಟೈಮ್ ಒಳಗಡೆ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೆ. ನನ್ನ ಫ್ರೆಂಡ್ ಕಾಸಿಮ್ ಅಂತ ದುಬೈಲಿದ್ದಾನೆ. ಅವ್ನು ಹೇಳಿದ್ದ ಮಾಲ್ ಒಳಗಡೆ ಕ್ಯಾಶಿಯರ್ ಆದರೆ ನಿನಗೆ 2 ಲಕ್ಷ ಪಗಾರ ಕೊಡಿಸ್ತೀನಿ ಬಾ ಅಂತ ದುಬೈದಾಗ. ಸಿಂಗಾಪುರ್ದಾಗ ಒಬ್ಬ ನನ್ನ ಫ್ರೆಂಡ್ ಕೇರಳದವ್ರು ಲೈನ್ ಅಂತಿದ್ದಾರೆ, ಇವಾಗ ಅಲ್ಲೇ ವರ್ಕ್ ಮಾಡ್ತಾರೆ. ಅವ್ರು ಹೇಳಿದ್ರು ವೀಸಾ ಕೊಡಿಸ್ತೀನಿ, ಕೇರಳ ಇದು ಯಾವುದೋ ಸಿಂಗಾಪುರ್ ಬಾ 1.5 ಲಕ್ಷ ಪಗಾರ ಕೊಡಿಸ್ತೀನಿ. ನಾನು ಬೆಂಗಳೂರು ಬಂದಿದ್ದೆ. ನಮ್ಮ ಊರಾಗ ಜಾಸ್ತಿ ಇಲ್ಲ, ನಾವು ಓದಿದ್ದೆಲ್ಲ ಹಾಸ್ಟೆಲ್, ಊರು ಬಿಟ್ಟು ಹೊರಗಡೆನೇ ಓದಿದ್ದು. ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇರಬೇಕಾದ್ರೆ ನನ್ನ ಆಧಾರ್ ಕಾರ್ಡ್ ನಮ್ಮ ಊರ್ದಿತ್ತು. ಪಾಸ್ಪೋರ್ಟ್ ಅಡ್ರೆಸ್ ನಾನು ಆಧಾರ್ ಕಾರ್ಡ್ ಮೇಲೆ ಕೊಟ್ಬಿಟ್ಟಿದ್ದೆ. ಬಸವನ್ ಬಾಗೇವಾಡಿ ಸ್ಟೇಷನ್ದವ್ರು ಊರಿಗೆ ವೆರಿಫಿಕೇಶನ್ ಹೋಗಿದ್ದಾರೆ. ಈ ಹುಡುಗ ಇಲ್ಲಿ ಇರ್ತಾನ ಅಂತ 4 ಮನೆ ಕೇಳ್ಯಾರ. ಆ ಹುಡುಗ ಇಲ್ಲಿ ನೋಡೇ ಇಲ್ಲ, ನಾವು ಓದಿದ್ದು ಆ ಕಡೆ ಹೋಗಿದ್ದು ಆ ಕಡೆ ಅವ ಅಂತ ಹೇಳ್ಬಿಟ್ಟಾರ. ಅಡ್ರೆಸ್ ಮಿಸ್ ಮ್ಯಾಚ್, ಪಾಸ್ಪೋರ್ಟ್ ರಿಜೆಕ್ಟೆಡ್. ನನಗದು ಪಾಸ್ಪೋರ್ಟ್ ಬಂದಾಗ ರಿಜೆಕ್ಟ್ ಆಯಿತು. ಆ ಮೂಮೆಂಟ್ ಒಳಗಡೆ ನನಗೆ ಅನ್ನಿಸ್ತು ಏನು ಮಾಡಬೇಕು ಅಂತ. ಡೂಪ್ಲಿಕೇಟ್ ಅಡ್ರೆಸ್ ಬೆಂಗಳೂರು ರೆಡಿ ಮಾಡಿ ಮತ್ತೆ ರೀ ಅಪ್ಲೈ ಮಾಡಬೇಕು, ಮತ್ತು ಅದಕ್ಕೆ 6 ತಿಂಗಳು ವೇಟ್ ಮಾಡಬೇಕು. ಅಂದರೆ ಪ್ರೊಸೀಜರ್ ಇದೆ ಅದು ಪಾಸ್ಪೋರ್ಟದು. ಆ ಪ್ರೊಸೆಸ್ಸಲ್ಲಿ ನನಗೆ ನಿಮ್ನ ಯಾರೆಲ್ಲ ಕರ್ಕೊಂಬಂದಾರ, ಜೊತೆ ಪರಿಚಯ ಇದ್ದವ್ರು ಕರ್ಕೊಂಬಂದಾರ, ನೆಂಟರು ಕರ್ಕೊಂಬಂದಾರ, ಜೊತೆ ಕೆಲಸ ಮಾಡೋರು, ಅಕ್ಕಪಕ್ಕ ಮನೆಯವ್ರು ಕರ್ಕೊಂಬಂದಾರ. ನನಗೂ ಬಿಜಾಪುರದಲ್ಲಿ ನಾವು ಓದುವಾಗ ಪರಿಚಯ ಆದಂಥ ಗ್ರೇಟ್ ಪರ್ಸನಾಲಿಟಿ ಈ ಒಂದು ಅವಕಾಶಕ್ಕೆ ಇದೇ ಥರ ಕರ್ಕೊಂಬಂದು ಕೂಡಿಸಿದ್ರು. 1,000 ಗ್ಯಾದರಿಂಗ್ ಇತ್ತು ಅವತ್ತು. ಬಂಟರ ಸಂಘ ವಿಜಯನಗರ ಹತ್ರ ಇದೆ. ಅಲ್ಲಿ 1,000 ಗ್ಯಾದರಿಂಗಲ್ಲಿ ಕುತ್ಕೊಂಡು ನೋಡಿದ ಮೇಲೆ ನನಗೆ ಒಂದೇ ಅರ್ಥ ಆಯಿತು, ಇಲ್ಲಿ ಎಲ್ಲರೂ ಬಂದು ಮಾತಾಡ್ತಾರಂತಂದರೆ ಈ ಕಂಪ್ನಿ ಒಳಗಡೆ ದುಡ್ಡಿದೆ. ಜನರು ದುಡ್ಡು ಇದ್ದಲ್ಲೇ ಭಾಗಿಯಾಗ್ತಾರೆ. ದುಡ್ಡು ಇಲ್ಲ ಅಂದ್ರೆ 3 ಕಿಲೋಮೀಟರ್ ದೂರ ಇರ್ತೇವೆ, ನಾನೇ ಆಗಲಿ ಯಾರೇ ಆಗಲಿ. ಇಲ್ಲಿ ಎಲ್ಲರೂ ಮಾತಾಡ್ತಾರ, ಲಕ್ಷಗಟ್ಟಲೆ ಮಾತಾಡ್ತಾರ, ಬ್ಲೇಜರ್ ಹಾಕೊಂಡಾರ, ಅವರು ಕಾರ್ ಬಗ್ಗೆ ಮಾತಾಡ್ತಾರ.